ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿರುವಂಥ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು ಎನ್ನುವಂಥ ಪ್ರಶ್ನೆ ಇದೆ. ಎದ್ನೋ ಬಿದ್ನೋ ಅಂತೇಳಿ ಗುಂಡಿ ಮುಚ್ಚೋಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಾಟಾಚಾರಕ್ಕಂತೂ ದಯವಿಟ್ಟು ಕೆಲಸ ಮಾಡಬೇಡಿ. ಜನರ ಜೀವದ ಜೊತೆ ಪದೇ ಪದೇ ಚೆಲ್ಲಾಟ ಆಡುವಂಥ ಕೆಲಸವನ್ನು ಯಾರು ಕೂಡ ಮಾಡಬೇಡಿ. ಸಿಬ್ಬಂದಿ ಮೂಲಕ ಗುಂಡಿಯನ್ನು ಮುಚ್ಚಿಸ್ತಾ ಇದ್ದಾರೆ, ಗಮನಿಸ್ತಾ ಇರಬಹುದು. ಬಿಬಿಎಂಪಿ ಅಧಿಕಾರಿಗಳು ಶಿವಾಜಿನಗರದ ತಿಮ್ಮಯ್ಯ ರಸ್ತೆಯಲ್ಲಿ ಗುಂಡಿಯನ್ನು ಅಧಿಕಾರಿಗಳು ಮುಚ್ಚಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಷ್ಟು ದಿವಸ ಇವರೆಲ್ಲ ಎಲ್ಲಿ ಹೋಗಿದ್ರು? ಇವರಿಗೆ ಯಾರಾದರೂ ಬಿಸಿ ಮುಟ್ಟಿಸಿದ್ರೆ ಮಾತ್ರ ಬಂದು ರೋಡ್ಗಳಲ್ಲಿ ಗುಂಡಿ ಮುಚ್ಚಿಸೋದಾ? ಯಾರು ಹೇಳಲಿಲ್ಲ ಅಂತ ಹೇಳಿದ್ರೆ ಆ ಗುಂಡಿಗಳು ಹಾಗೆ ಇರುತ್ತಾ? ಯಾರಾದರೂ ವಾಹನ ಸವಾರರು ಬಂದು ಬಿದ್ದು ಅವರು ಪ್ರಾಣವನ್ನು ಬಿಟ್ಟರೆ ಮಾತ್ರ ಇವರು ಎಚ್ಚೆತ್ಕೊಳ್ಳೋದಾ ಎನ್ನುವಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟುಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ನಿನ್ನೆಯ ಕಥೆ ಅಲ್ಲ ಇದು. ಪ್ರತಿ ವರ್ಷ ಮಳೆಗಾಲದಲ್ಲಿ ಇಂಥ ಸಮಸ್ಯೆಗಳಿರುತ್ತೆ. ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ಅಂಥೇಳಿ ಕೋರ್ಟ್ ಚೀಮಾರಿ ಹಾಕಬೇಕು, ಮೇಲಧಿಕಾರಿಗಳು ಚೀಮಾರಿ ಹಾಕಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಇವರು ಅಲರ್ಟ್ ಆಗ್ತಾರೆ, ಬಿಟ್ಟರೆ ಬೇರೆ ಯಾವ ಸಂದರ್ಭದಲ್ಲೂ ಕೂಡ ಅಲರ್ಟ್ ಆಗೋದಿಲ್ಲ ಅಂಥೇಳಿ ಪದೇ ಪದೇ ಸಾಬೀತಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು ಗುಂಡಿ ಮುಚ್ತಾ ಇರೋದು. ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಹೌದು, ಅವರು ಎಚ್ಚರಿಕೆಯನ್ನು ಕೊಟ್ಟ ಮೇಲೆ ಅವರು ಅಲರ್ಟ್ ಆಗಿದ್ದಾರೆ. ಸದ್ಯ ಗುಂಡಿ ಮುಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಒಂದು ಜನರ ಜೀವನವನ್ನು ಸುಧಾರಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಕ್ರಮ ಇದು. ಗುಂಡಿಗಳನ್ನ ಮುಚ್ಚೋದು ನಮ್ಮ ಆದ್ಯ ಕರ್ತವ್ಯ. ಅದರಲ್ಲಿ ನಾವೆಲ್ಲೋ ಚೂಕ್ತಾ ಇದ್ದೀವಿ ಅಂತ ನಮ್ಗೆ ಕಾಣಿಸ್ತಾ ಇದೆ. ಸೊ ಅದರಿಂದ ಸರ್ ಏನು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ, ಇದೊಂದು ಎಚ್ಚರಿಕೆ ಇದೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ. ಸೊ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಲಿ ಮತ್ತು ಸರಿಯಾಗಿ ಜನರ ಒಂದು ಸಮರ್ಪಕವಾಗಿ ಕೆಲಸ ನಿರ್ವಹಿಸಲಿ. ನಾವು ಇದೊಂದು ವಾರದಲ್ಲಿ ಇರೋ ಅಷ್ಟು ಗುಂಡಿಗಳು ಮುಚ್ಚಕ್ಕಾಗುತ್ತೆ. ಯಾಕಂದ್ರೆ ಇಷ್ಟು ವರ್ಷದಿಂದ ಆಗದೆ ಇರುವಂತ ಗುಂಡಿ ಮುಕ್ತ ಬೆಂಗಳೂರು ಇನ್ನೊಂದು ವಾರದಲ್ಲಿ, ಇನ್ನೊಂದು ನೆಕ್ಸ್ಟ್ ಸಂಡೇಗೆ ಅಷ್ಟೇ ಡೇಟ್ ಲೈನ್ ಕಂಪ್ಲೇಂಟ್ಸ್ ಇದೆ, ಅವುಗಳನ್ನ ನಾವು ತುರ್ತಾಗಿ ಅಟೆಂಡ್ ಮಾಡ್ತೀವಿ. ಕೆಲವೊಂದು ಕಡೆ ಕಂಪ್ಲೀಟ್ ರೋಡ್ಸೇ ರೀಟಾರ್ ಮಾಡಬೇಕಾಗಿರುತ್ತೆ. ಸೊ ಅವುಗಳನ್ನ ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇದೆ, ಸೊ ಅವುಗಳನ್ನ ನಾವು ತುರ್ತಾಗಿ ಮುಚ್ಚೋದಕ್ಕೆ ಕ್ರಮ ವಹಿಸ್ತೀವಿ. ಖರ್ಚ ಇತ್ಯಾದಿ ನಿರಂತರವಾಗಿ ನಡೀತಕ್ಕಂಥ ವಿಚಾರ ಇದೆ. ಆ್ಯಸ್ ಆನ್ ಟುಡೇ 1663 ಅಲ್ಲಿ ವಾರ್ಡ್ಗೆ ಇತ್ತು ಮತ್ತು 280 ಮೇಜರ್ ರೋಡ್ಸ್ಗೆ ಇದ್ದವು. ಅರೌಂಡ್ 2000 ಗುಂಡಿಗಳು ಇವೆ. ಈ 2000 ಗುಂಡಿಗಳು ನಮ್ಮ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಆ್ಯಪ್ನಲ್ಲಿ ಬರ್ತಕ್ಕಂಥ ಜನರಿಂದ ಬರ್ತಕ್ಕಂಥ ವಿಚಾರ. ಅದನ್ನು ಬಿಟ್ಟು ಕೂಡ ಇರ್ಬೋದು, ಅದು ರಿಪೋರ್ಟ್ ಆಗಿಲ್ಲ. ಹೀಗಾಗಿ ಗುಂಡಿ ಮುಕ್ತ ರೋಡ್ ಆಗಬೇಕಾದ್ರೆ ನಮ್ಮ ಇಂಜಿನಿಯರ್ಸಿಂದ ಇದನ್ನು ಬಿಟ್ಟು ಕೂಡ ಸರ್ಟಿಫಿಕೇಷನ್ ಬೇಕು. ಈ 2000 ನಾವು ಮುಗಿಸ್ತೀವಿ, ಈ ವಾರದೊಳಗಾಗಿ ಮುಗಿಸ್ತೀವಿ, ಅದು ದೊಡ್ಡ ವಿಚಾರ ಇಲ್ಲ. ಬೇರೆ ಯಾವುದು ರಿಪೋರ್ಟ್ ಆಗ್ತಾ ಇರುತ್ತೆ, ದಿನನಿತ್ಯ ರಿಪೋರ್ಟು ಆಗ್ತಾ ಇರುತ್ತೆ. ಪ್ಲಸ್ ನಾವು ಕೂಡ ಯಾರು ರಿಪೋರ್ಟ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ರಿ, ಅಲ್ಲಿಗೆ ಕೂಡ ಹೋಗಿ ಮುಚ್ಚಬೇಕು ಅಂತ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಝೋನಲ್ ಕಮಿಷನರ್ಸ್ ಇವತ್ತಿನಿಂದ ಎಲ್ಲ ಅವರು ಕೂಡ ಸ್ಪಾಟ್ನಲ್ಲಿ ಇದ್ದು ಅವರ ಮೇಲುಸ್ತುವಾರಿಯಲ್ಲಿ ಎಲ್ಲ ಆಗ್ತದೆ. ಮತ್ತು ತಮಗೂ ಕೂಡ ಅದಕ್ಕೆ ಏನಿದೆ ತಾವು ಕೂಡ ಕವರ್ ಮಾಡ್ಬೋದು. ಎಲ್ಲ ಝೋನ್ಸ್ಗೆ ಹೋಗಿ ಕವರ್ ಮಾಡ್ಬೋದು. ವಲಯ ಆಯುಕ್ತರು ಇರ್ತಾರೆ, ಎಲ್ಲ ಕವರ್ ಮಾಡ್ಬೋದು. ನಾವು ಹೋಗ್ತೀವಿ, ನಮ್ಮ ಮೇಜರ್ ರೋಡ್ಸ್ಗೆ ಹೋಗ್ತೀವಿ, ಅಲ್ಲಿ ಕೂಡ ನೋಡ್ಬೋದು. ಸೊ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.